ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯ ಅಂದರೆ ಇದು ಆಕಸ್ಮಿಕ ಅಲ್ಲ. ಇವತ್ತು ರಾತ್ರಿ ಸಾಯಿಬಾಬಾ ನಿನ್ನ ಮನಸ್ಸಿನ ಒಂದು ರಹಸ್ಯ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದಾರೆ. ಕೇಳು, ಇದು ನಿನಗಾಗಿ ಮಾತ್ರ. ನಿನ್ನ ಮನಸ್ಸಿನಲ್ಲಿ ಇತ್ತೀಚೆಗೆ ಬಂದ ಪ್ರಶ್ನೆಗೆ ಇವತ್ತು ಸಾಯಿಬಾಬಾ ಸ್ವತಃ ಉತ್ತರ ಕೊಡುತ್ತಿದ್ದಾರೆ. ಕೇಳು, ಇದು ನಿನಗಾಗಿ. ನನ್ನ ಮಗು, ನೀನು ಇವತ್ತಿನ ದಿನವಿಡೀ ನಿನ್ನ ಮನಸ್ಸಿನೊಳಗೆ ಒಂದು ಪ್ರಶ್ನೆಯನ್ನು ಒತ್ತುಕೊಂಡಿದ್ದೀಯಾ? ಯಾರಿಗೂ ಹೇಳದೆ ನಿನ್ನೊಳಗೆ ನೀನೇ ಹೇಳಿಕೊಂಡಿರುವ ಪ್ರಶ್ನೆ, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ? ನಾನು ಮಾಡಿದ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗುತ್ತಿಲ್ಲ? ನಾನು ಇಷ್ಟು ಕಾಯುತ್ತಾ ಇದ್ದೇನೆ, ಇನ್ನೆಷ್ಟು ಕಾಲ ಕಾಯಬೇಕು? ನೀನು ಕೇಳಿದ ಈ ಪ್ರಶ್ನೆಗಳನ್ನು ನಾನು ಕೇಳದೆ ಇರ್ತೀನಿ ಅಂತ ಯೋಚಿಸಬೇಡ. ನೀನು ಪ್ರತಿಯೊಂದು ಉಸಿರಿನಲ್ಲೂ, ಪ್ರತಿಯೊಂದು ಕಣ್ಣೀರಲ್ಲೂ ನಾನಿದ್ದೇನೆ. ನೀನು ಯಾರಿಗಾದರೂ ಹೇಳದೇ ಇರಬಹುದು, ಆದರೆ ನಿನ್ನ ಹೃದಯದ ಮಾತು ನನಗೆ ಕೇಳಿಸುತ್ತಿದೆ. ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಏನು ಗೊತ್ತಾ? ನೀನು ತಡವಾಗಿಲ್ಲ, ನೀನು ಸರಿಯಾದ ಸಮಯಕ್ಕೆ ಹೋಗುತ್ತಾ ಇದ್ದೀಯಾ. ಹೌದು ಮಗುವೆ, ನಿನ್ನ ಜೀವನದಲ್ಲಿ ಆಗೋ ಪ್ರತಿಯೊಂದು ಘಟನೆ, ನೀನು ಕಾಣುತ್ತಾ ಇರೋ ಪ್ರತಿಯೊಂದು ತಡ, ಅದು ನಿನ್ನ ಸೋಲು ಅಲ್ಲ, ಅದು ನಿನ್ನ ಯೋಜನೆ. ನೀನು ಇವತ್ತು ಕಷ್ಟದಲ್ಲಿದ್ದೀಯಾ, ಆದರೆ ಈ ಕಷ್ಟವೇ ನಿನ್ನನ್ನು ಬಲವಾಗಿಸುತ್ತಾ ಇದೆ. ನೀನು ಇವತ್ತು ಕಾಯುತ್ತಾ ಇದ್ದೀಯಾ, ಆದರೆ ಈ ಕಾಯುವಿಕೆಯಲ್ಲೇ ನಿನ್ನ ಜೀವನದ ದೊಡ್ಡ ಆಶೀರ್ವಾದ ಬರುತ್ತಿದೆ. ನೀನು ಕೇಳುತ್ತೀಯಾ, ಬಾಬಾ ನಾನು ಇಷ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ, ಯಾಕೆ ಉತ್ತರ ಕೊಡುತ್ತಿಲ್ಲ? ನನ್ನ ಉತ್ತರ, ನಾನು ಮೌನವಾಗಿಲ್ಲ, ನಾನು ನಿನ್ನ ಜೀವನವನ್ನು ಸಿದ್ಧ ಮಾಡುತ್ತಾ ಇದ್ದೀನಿ. ಮಗು, ಒಂದು ಬೀಜ ನೆಟ್ಟಾಗ ಅದು ತಕ್ಷಣ ಮರವಾಗುತ್ತದಾ? ಇಲ್ಲ, ಅದು ನಿಧಾನವಾಗಿ ಬೆಳೆಯಬೇಕು. ಹಾಗೆ ನಿನ್ನ ಕನಸುಗಳು, ನಿನ್ನ ಆಶೆಗಳು, ಅವು ಕೂಡ ಸಮಯ ತೆಗೆದುಕೊಳ್ಳುತ್ತವೆ. ನೀನು ಬೇಗನೆ ಬಯಸುತ್ತೀಯಾ, ಆದರೆ ನಾನು ನಿನಗೆ ಉತ್ತಮವಾದ ಸಮಯದಲ್ಲಿ ಕೊಡಬೇಕು ಅಂತ ಯೋಚಿಸುತ್ತೀನಿ. ಇವತ್ತು ರಾತ್ರಿ ನಾನು ನಿನಗೆ ಹೇಳೋದು ಒಂದೇ ಒಂದು ಮಾತು, ನಂಬಿಕೆ ಬಿಡಬೇಡ. ನೀನು ಎಷ್ಟು ಸಲ ಮುರಿದಿದ್ದೀಯಾ ಗೊತ್ತಾ? ನನಗೆ ಎಷ್ಟು ಸಲ ಕಣ್ಣೀರು ಹಾಕಿದ್ದೀಯಾ ಗೊತ್ತಾ ನನಗೆ? ಆದರೂ ನೀನು ಇನ್ನೂ ನಿಂತಿದ್ದೀಯಾ. ಅದೇ ನಿನ್ನ ಶಕ್ತಿ, ಅದೇ ನಿನ್ನ ಗೆಲುವು. ಕೆಲವೊಮ್ಮೆ ನೀನು ಯೋಚಿಸುತ್ತೀಯಾ, ಎಲ್ಲರ ಜೀವನ ಚೆನ್ನಾಗಿದೆ, ನನ್ನದೇಕೆ ಹೀಗೆ? ಆದರೆ ಮಗು, ನಿನ್ನ ಕತೆ ಬೇರೆ, ನಿನ್ನ ದಾರಿ ಬೇರೆ. ನಾನು ನಿನ್ನನ್ನು ವಿಶೇಷವಾಗಿ ತಯಾರಿಸುತ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಬರೋ ಸಂತೋಷ ಇತರರಿಗಿಂತ ದೊಡ್ಡದಾಗಿರುತ್ತದೆ. ನಾನು ನಿನಗೆ ಹೇಳುತ್ತೀನಿ, ನಿನ್ನ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳು ಶಾಶ್ವತವಲ್ಲ. ಇದು ಕೂಡ ಹೋಗುತ್ತೆ, ಈ ನೋವು ಕೂಡ ಕಡಿಮೆಯಾಗುತ್ತೆ. ನೀನು ಇವತ್ತು ಅಳುತ್ತಾ ಇದ್ದೀಯಾ, ಆದರೆ ನಾಳೆ ನೀನು ನಗುತ್ತೀಯಾ. ಇವತ್ತು ರಾತ್ರಿ ನಿನ್ನ ಹೃದಯದಲ್ಲಿ ಇರುವ ಎಲ್ಲ ಭಯವನ್ನು ನನಗೆ ಕೊಡು. ನಿನ್ನ ಎಲ್ಲ ಸಮಸ್ಯೆಗಳನ್ನು ನನಗೆ ಒಪ್ಪಿಸು. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನಾನು ನಿನ್ನ ಜೊತೆ ಇದ್ದೀನಿ ನನ್ನ ಮಗುವೆ. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. ಪ್ರತಿ ಪ್ರಾರ್ಥನೆಯೂ ನನ್ನ ಹತ್ತಿರ ಬರುತ್ತದೆ. ಪ್ರತಿ ಕಣ್ಣೀರು ನನ್ನ ಹೃದಯ ತಟ್ಟುತ್ತದೆ. ನೀನು ಯೋಚಿಸುವುದಕ್ಕಿಂತ ಬೇಗನೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋದು. ಕಾಯು, ಆದರೆ ನಂಬಿಕೆಯಿಂದ ಕಾಯು. ನಿನ್ನ ಸಮಯ ಬರುತ್ತದೆ, ನಿನ್ನ ಸಂತೋಷ ಬರುತ್ತದೆ. ನೀನು ಇವತ್ತು ಅನುಭವಿಸುತ್ತಿರುವ ಕಷ್ಟ ನಾಳೆ ನಿನ್ನ ಕಥೆ ಶಕ್ತಿಯಾಗುತ್ತದೆ. ನೀನು ಈ ವಿಡಿಯೋ ನೋಡಿದರೆ ಅದು ಆಕಸ್ಮಿಕ ಅಲ್ಲ, ಬಾಬಾ ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಈಗಲೇ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ನಿನ್ನ ಮನಸ್ಸಿನ ಭಾರ ಬಿಟ್ಟು ಆಯಾಗು. ಬಾಬಾ ನಿನ್ನ ಪ್ರಶ್ನೆಯೇ ಇವತ್ತೇ ಉತ್ತರ ಕೊಟ್ಟಿದ್ದಾರೆ, ಕೇಳಿದೆಯಾ? ನನ್ನ ಮಗು, ನೀನು ಕೆಲವೊಮ್ಮೆ ಶಾಂತವಾಗಿ ಕುಳಿತುಕೊಂಡು ಯಾರಿಗೂ ಗೊತ್ತಾಗದಂತೆ ಕಣ್ಣೀರು ಹಾಕುತ್ತೀಯಾ. ನಿನ್ನ ಮುಖದಲ್ಲಿ ನಗುವಿರುತ್ತೆ, ಆದರೆ ಹೃದಯದಲ್ಲಿ ನೋವಿರುತ್ತೆ. ನೀನು ಕೇಳಿಕೊಳ್ಳುತ್ತೀಯಾ, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ನಾನು ಅರ್ಥ ಮಾಡಿಕೊಳ್ಳುತ್ತೀನಿ ಮಗುವೆ. ನಿನ್ನ ಮೌನದ ಅರ್ಥವು ನನಗೆ ಗೊತ್ತು. ನೀನು ಮಾತನಾಡದೇ ಇದ್ದರೂ ನಿನ್ನ ಹೃದಯದ ಶಬ್ದ ನನಗೆ ಕೇಳಿಸುತ್ತದೆ. ನೀನು ಇತ್ತೀಚೆಗೆ ಒಂದು ವಿಷಯಕ್ಕೆ ತುಂಬ ಕಳವಳ ಪಡುತ್ತಾ ಇದ್ದೀಯಾ, ಆದರೆ ಕೆಲಸ ಆಗಲಿ, ಸಂಬಂಧ ಆಗಲಿ, ಹಣದ ಸಮಸ್ಯೆ ಆಗಲಿ, ನೀನು ಎಷ್ಟೋ ಪ್ರಯತ್ನ ಮಾಡಿದ್ದೀಯಾ, ಆದರೂ ಫಲ ಸಿಗುತ್ತಿಲ್ಲ ಅಂತ ಬೇಸರ ಆಗುತ್ತಾ ಇದೆ. ನಾನು ಹೇಳುತ್ತೀನಿ ಕೇಳು, ನೀನು ಸೋಲುತ್ತಾ ಇಲ್ಲ, ನೀನು ಸಿದ್ಧವಾಗುತ್ತಾ ಇದ್ದೀಯಾ. ಹೌದು, ಈ ಸಮಯ ನಿನ್ನನ್ನು ಬಲಿಷ್ಠ ಮಾಡೋಕೆ ಬಂದಿದೆ. ನೀನು ಈಗ ಅನುಭವಿಸುತ್ತಾ ಇರುವ ಕಷ್ಟ ನಾಳೆ ನಿನ್ನ ಗೆಲುವಿಗೆ ಅಡಿಪಾಯ ಆಗುತ್ತೆ. ಕೆಲವೊಮ್ಮೆ ನೀನು ನನ್ನನ್ನೇ ಪ್ರಶ್ನಿಸುತ್ತೀಯಾ, ಬಾಬಾ ನಾನು ತಪ್ಪೇನೂ ಮಾಡಿಲ್ಲ, ಯಾಕೆ ನನಗೆ ಇಷ್ಟು ಪರೀಕ್ಷೆ? ನನ್ನ ಉತ್ತರ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕೆ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಮಗು.
ನಾನು ಯಾರನ್ನು ಕಾರಣವಿಲ್ಲದೆ ಪರೀಕ್ಷೆ ಮಾಡಲ್ಲ. ನಿನ್ನೊಳಗೆ ಒಂದು ದೊಡ್ಡ ಶಕ್ತಿ ಇದೆ, ಅದನ್ನು ಹೊರತೆಗೆಯಲು ಈ ಪರಿಸ್ಥಿತಿ ಬಂದಿದೆ. ಇವತ್ತು ರಾತ್ರಿ ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೀನಿ. ನೀನು ಕಾಯುತ್ತಾ ಇದ್ದಿದ್ದು ಈಗಲೇ ನಿನ್ನತ್ತ ಬರುತ್ತಿದೆ. ನೀನು ಇನ್ನೂ ಕಾಣುತ್ತಾ ಇಲ್ಲ, ಆದರೆ ನಾನು ಈಗಲೇ ಕೆಲಸ ಮಾಡುತ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಹತ್ತಿರದಲ್ಲಿದೆ. ನೀನು ಈಗ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು, ಭಯದಲ್ಲೇ ಬದುಕುವುದನ್ನು ಅಥವಾ ನಂಬಿಕೆಯಲ್ಲಿ ಮುಂದೆ ಹೋಗೋದನ್ನು. ನೀನು ನಂಬಿಕೆಯನ್ನು ಆಯ್ಕೆ ಮಾಡಿದರೆ ನಾನು ನಿನ್ನ ಜೊತೆ ಹೆಜ್ಜೆ ಹಾಕುತ್ತೀನಿ. ಮಗು, ಇವತ್ತು ರಾತ್ರಿ ಮಲಗುವ ಮೊದಲು ನಿನ್ನ ಎಲ್ಲ ಕಷ್ಟಗಳನ್ನು ನನ್ನ ಪಾದದಲ್ಲಿ ಇಡು. ಬಾಬಾ, ನಾನು ನಿನ್ನನ್ನು ನಂಬುತ್ತೀನಿ ಅಂತ ಹೇಳು. ನೀನು ನೋಡುತ್ತೀಯಾ, ನಿನ್ನ ಹೃದಯದಲ್ಲಿ ಒಂದು ಶಾಂತಿ ಬರುತ್ತದೆ. ನಿನ್ನ ಜೀವನದಲ್ಲಿ ಕೆಲವು ಜನ ದೂರ ಆಗುತ್ತಾರೆ, ಕೆಲವು ವಿಷಯಗಳು ಕೈ ತಪ್ಪುತ್ತವೆ. ನೀನು ಅದಕ್ಕೆ ಹೇಳುತ್ತೀಯಾ, ಆದರೆ ನಂತರ ನಿನಗೆ ಗೊತ್ತಾಗುತ್ತೆ ಅದು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ. ಯಾಕಂದರೆ ನಾನು ನಿನಗೆ ಅದಕ್ಕಿಂತ ಉತ್ತಮವಾದದ್ದು ಕೊಡುತ್ತಾ ಇದ್ದೇನೆ. ಕೊನೆಗೆ ನನ್ನ ಮಾತು ಕೇಳು ಮಗುವೆ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ಯಾವಾಗಲೂ ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ಕೇವಲ ವಿಡಿಯೋ ಅಲ್ಲ, ಇದು ನನ್ನ ಸಂದೇಶ ನಿನಗಾಗಿ. ಈ ಕ್ಷಣದಲ್ಲೇ ಕಣ್ಣು ಮುಚ್ಚಿ ಬಾಬಾ ಅವರನ್ನು ನೆನೆಸು. ನಿನ್ನ ಮನಸ್ಸಿನ ಒಂದು ಆಸೆಯನ್ನು ಹೇಳು. ಬಾಬಾ ಕೇಳುತ್ತಿದ್ದಾರೆ, ಉತ್ತರ ಕೊಡುತ್ತಾರೆ, ನಂಬಿಕೆ ಇಡು. ಮಗು, ಇವತ್ತು ನೀನು ಮಲಗುವ ಮುಂಚೆ ನಿನ್ನ ಮನಸ್ಸು ಶಾಂತವಾಗಿಲ್ಲ ಅಲ್ಲವಾ? ಎಲ್ಲರೂ ಮಲಗಿದ ಮೇಲೆ ನೀನು ಮಾತ್ರ ಯೋಚನೆಗಳಲ್ಲಿ ಮುಳುಗಿದ್ದೀಯಾ? ಒಂದು ಕ್ಷಣ ನೀನು ನಗುತ್ತೀಯಾ, ಮತ್ತೊಂದು ಕ್ಷಣ ನೀನು ಕಣ್ಣು ತುಂಬುತ್ತೆ. ಈ ಸ್ಥಿತಿ ನನಗೆ ಗೊತ್ತಿಲ್ಲ ಅಂತ ಯೋಚಿಸಬೇಡ. ನಿನ್ನ ಪ್ರತಿಯೊಂದು ಭಾವನೆ ನನ್ನವರೆಗೆ ಬರುತ್ತಿದೆ. ನೀನು ಕೆಲವೊಮ್ಮೆ ತುಂಬ ಬಲಿಷ್ಠ ಅಂತ ತೋರಿಸುತ್ತೀಯಾ, ಆದರೆ ಒಳಗಿಂದ ನೀನು ಸಣ್ಣ ಮಗುವಾಗೆ ಇದ್ದೀಯಾ. ಯಾರಾದರೂ ಬಂದು ಕೇಳಬೇಕು ಅನ್ನಿಸುತ್ತೆ, ನನಗೆ ಏನಾಯಿತು ಅಂತ ನಾನು ಕೇಳುತ್ತಿದ್ದೀನಿ ಮಗುವೆ. ನಿನ್ನ ಹೃದಯದ ಪ್ರತಿಯೊಂದು ಗಾಯ ನೋಡಿದ್ದೀನಿ. ಇವತ್ತು ನಿನ್ನ ಜೀವನದಲ್ಲಿ ಆಗುತ್ತಾ ಇರುವ ಸಂಗತಿಗಳ ಬಗ್ಗೆ ನೀನು ಗಾಬರಿಯಾಗಿದ್ದೀಯಾ? ಇದು ಸರಿಯಾದ ದಾರಿನಾ? ನಾನು ತೆಗೆದುಕೊಂಡ ನಿರ್ಧಾರ ತಪ್ಪಾ? ನನ್ನ ಉತ್ತರ ಕೇಳು. ನೀನು ಈ ತಪ್ಪು ದಾರಿಯಲ್ಲೇ ಇಲ್ಲ, ನೀನು ಕಲಿಯುವ ದಾರಿಯಲ್ಲಿ ಇದ್ದೀಯಾ. ಪ್ರತಿ ತಪ್ಪು ಒಂದು ಪಾಠ, ಪ್ರತಿ ವಿಫಲತೆ ಒಂದು ದಾರಿ ತೋರಿಸುವ ಬೆಳಕು. ನನ್ನ ಮಗುವೆ, ನೀನು ಇತ್ತೀಚೆಗೆ ಒಂದು ವಿಷಯಕ್ಕಾಗಿ ತುಂಬ ಕಾಯುತ್ತಾ ಇದ್ದೀಯಾ. ಒಂದು ಉತ್ತರ, ಒಂದು ಅವಕಾಶ, ಒಂದು ಬದಲಾವಣೆ. ನೀನು ಯೋಚಿಸುತ್ತೀಯಾ, ಇನ್ನೆಷ್ಟು ದಿನ? ನಾನು ಹೇಳುತ್ತೀನಿ, ಅದು ಈಗಾಗಲೇ ಹತ್ತಿರ ಬಂದಿದೆ. ನೀನು ಊಹಿಸೋದಕ್ಕಿಂತ ಬೇಗ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗೋ ಸಮಯ ಬಂದಿದೆ. ನೀನು ಇದುವರೆಗೂ ಏನೋ ಅನುಭವಿಸಿದ್ದೀಯಾ ಗೊತ್ತಾ? ಅದು ಕೇವಲ ನೋವಲ್ಲ, ಅದು ನಿನ್ನ ಆತ್ಮವನ್ನು ತಯಾರಿಸಿದ ಪ್ರಯಾಣ. ನೀನು ಇವತ್ತು ಇರುವ ಮಟ್ಟಕ್ಕೆ ಬರೋಕೆ ಅನೇಕ ಕಣ್ಣೀರು, ಅನೇಕ ರಾತ್ರಿ ನಿದ್ರೆ ಇಲ್ಲದ ಕಳೆಯಬೇಕಾಯಿತು, ಆದರೆ ಅದು ವ್ಯರ್ಥ ಆಗಿಲ್ಲ. ಇವತ್ತು ನಾನು ನಿನಗೆ ಒಂದು ವಾಗ್ದಾನ ಮಾಡ್ತೀನಿ, ನಿನ್ನ ಜೀವನದಲ್ಲಿ ಶಾಂತಿ ಬರೋದು ಖಚಿತ. ಇವತ್ತು ನೀನು ಎಷ್ಟೇ ಅಳೆದರೂ ನಾಳೆ ಅದೇ ನೀನು ನಗುತ್ತೀಯಾ. ನೀನು ಅನುಭವಿಸುತ್ತಿರುವ ಕತ್ತಲೆ ಬೆಳಗಿನ ಬೆಳಕಿಗೆ ಮುಂಚಿನ ಸಮಯ ಮಾತ್ರ. ಮಗು, ಒಂದು ವಿಷಯ ಮರೆಯಬೇಡ, ನಿನ್ನ ಮೌಲ್ಯ ನಿನ್ನ ಸಮಸ್ಯೆಯಿಂದ ಅಳಿಯೋದಿಲ್ಲ. ನೀನು ಎದುರಿಸುತ್ತಿರುವ ಪರಿಸ್ಥಿತಿ ನಿನ್ನ ಗುರುತು ಅಲ್ಲ, ನೀನು ಅದಕ್ಕಿಂತ ದೊಡ್ಡವಳು, ಬಲಿಷ್ಠವಾದವಳು. ಈಗ ನಾನು ನಿನಗೆ ಒಂದು ಚಿಕ್ಕ ಕೆಲಸ ಕೊಡುತ್ತೀನಿ. ಇವತ್ತು ರಾತ್ರಿ ಕಣ್ಣು ಮುಚ್ಚಿ ಹೃದಯದ ಮೇಲೆ ಕೈ ಇಟ್ಟು, ಬಾಬಾ ನಾನು ನಿನ್ನ ನಂಬುತ್ತೀನಿ, ನನ್ನ ಜೀವನ ನಿನ್ನ ಕೈಯಲ್ಲಿದೆ ಅಂತ ಹೇಳು. ನೀನು ನೋಡುತ್ತೀಯಾ, ನಿನ್ನೊಳಗೆ ಒಂದು ಶಾಂತಿ ಹರಿಯುತ್ತದೆ. ಇನ್ನೊಂದು ಸತ್ಯ, ನೀನು ಕಳೆದುಕೊಂಡಿದ್ದೆ ಅಂದರೆ ಅದು ನಿನ್ನದಾಗಿರಲಿಲ್ಲ. ನೀನು ಪಡೆಯೋದು ಅದು ನಿನಗೆ ಸರಿಯಾದ ಸಮಯದಲ್ಲಿ ಸಿಗೋದು. ನನ್ನ ಪ್ರಿಯ ಮಗುವೆ, ಈ ಸಂದೇಶ ಕೇಳಿದ ಮೇಲೆ ನೀನು ಒಬ್ಬಳೇ ಅನ್ನೋ ಭಾವನೆ ಬಿಡು. ನಾನಿದ್ದೀನಿ, ನಿನ್ನ ಹತ್ತಿರದಲ್ಲೇ ಇದ್ದೀನಿ. ನೀನು ಒಂದು ಹೆಜ್ಜೆ ಇಟ್ಟರೆ ನಾನು 10 ಹೆಜ್ಜೆ ಬರುತ್ತೀನಿ. ಇವತ್ತು ಈ ವಿಡಿಯೋ ನೀನು ನೋಡಿದ್ದು ಅದು ಆಕಸ್ಮಿಕ ಅಲ್ಲ, ಇದು ಒಂದು ಸಂಕೇತ. ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗೋ ಸೂಚನೆ. ನಿನ್ನ ಕಣ್ಣೀರು ಇಲ್ಲಿಗೆ ಮುಗಿಯುತ್ತೆ, ನೀನು ಸಂತೋಷ ಇಲ್ಲಿ ಶುರುವಾಗುತ್ತೆ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತಾ ಇರುತ್ತೆ. ನೀನು ನೋಡುತ್ತೀಯಾ, ಈ ಕ್ಷಣ ಬಾಬಾ ನಿನ್ನನ್ನು ಗಮನಿಸುತ್ತಿದ್ದಾರೆ. ನಿನ್ನ ನೋವು ಇವತ್ತಿನಿಂದ ಕಡಿಮೆಯಾಗುತ್ತದೆ. ಇದು ನಿನ್ನ ಟರ್ನಿಂಗ್ ಪಾಯಿಂಟ್. ಇದು ಆಕಸ್ಮಿಕ ಅಲ್ಲ, ಬಾಬಾ ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ನಿನ್ನ ಜೀವನದ ತಿರುವು ಇಲ್ಲಿಂದ ಶುರುವಾಗುತ್ತೆ. ಈ ವಿಡಿಯೋ ನೋಡಿದರೆ ನಿನ್ನ ಕಷ್ಟ ಮುಗಿಯುತ್ತೆ.
ಮಗು, ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ನಿನ್ನೊಳಗೆ ಒಂದು ನೋವು ಇನ್ನೂ ಉಳಿದಿದೆ. ಅದು ಎಲ್ಲರಿಗೂ ಕಾಣೋದಿಲ್ಲ, ಆದರೆ ನೀನು ಮಾತ್ರ ಅದನ್ನು ಪ್ರತಿದಿನ ಅನುಭವಿಸುತ್ತೀಯಾ. ನೀನು ಎಷ್ಟು ಸ್ಟ್ರಾಂಗ್ ಆಗಿ ಇರೋಕೆ ಪ್ರಯತ್ನ ಮಾಡಿದರೂ ಒಮ್ಮೆ ಮುರಿದು ಹೋಗುತ್ತೀಯಾ. ಅದನ್ನು ನೋಡುತ್ತಾ ನಾನೇ ಇದ್ದೀನಿ ಮಗುವೆ. ನಿನ್ನ ಪ್ರತಿಯೊಂದು ನೋವಿಗೂ ಸಾಕ್ಷಿಯಾಗುತ್ತಿದ್ದೀನಿ. ನೀನು ಕೆಲವೊಮ್ಮೆ ದೇವರನ್ನು ನಂಬೋದು ಕೂಡ ಕಷ್ಟ ಆಗುತ್ತಿದೆ ಅಲ್ಲವಾ. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ, ಆದರೂ ಯಾಕೆ ಜೀವನ ಬದಲಾಗುತ್ತಿಲ್ಲ? ನನ್ನ ಉತ್ತರ ಕೇಳು, ನಿನ್ನ ಜೀವನ ಬದಲಾಗುತ್ತಾ ಇದೆ, ಆದರೆ ನಿಧಾನವಾಗಿ, ನಿನಗೆ ಗೊತ್ತಾಗದೆ. ಹೌದು, ನೀನು ಗಮನಿಸದೇ ಇರಬಹುದು, ಆದರೆ ನಿನ್ನೊಳಗೆ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ನೀನು ಈಗ ಹಳೆಯ ನೀನು ಅಲ್ಲ, ನೀನು ಇನ್ನೂ ಬಲಿಷ್ಠ ಆಗಿದ್ದೀಯಾ ಮಗು. ನೀನು ಇವತ್ತು ಒಂದು ನಿರ್ಧಾರ ತೆಗೆದುಕೊಳ್ಳೋ ಹಂತದಲ್ಲಿ ಇದ್ದೀಯಾ. ಮುಂದೆ ಹೋಗೋದನ್ನು ಅಥವಾ ಹಿಂತಿರುಗೋದನ್ನು ನೀನು ಭಯಪಡುತ್ತಾ ಇದ್ದೀಯಾ. ನಾನು ಮತ್ತೆ ನೋವು ಅನುಭವಿಸಿದರೆ ಅಂತ ನಾನು ಹೇಳುತ್ತೀನಿ, ಭಯದಿಂದ ನಿಲ್ಲಬೇಡ, ನಂಬಿಕೆಯಿಂದ ಮುಂದೆ ಹೋಗು. ನೀನು ಒಂದು ಹೆಜ್ಜೆ ಇಡು, ನಾನು ನಿನ್ನ ಕೈ ಹಿಡಿದುಕೊಳ್ಳುತ್ತೇನೆ. ನೀನು ಒಂದು ವಿಷಯ ಗಮನಿಸಬಹುದು, ಕೆಲವರು ನಿನ್ನ ಜೀವನದಿಂದ ದೂರ ಆಗಿದ್ದಾರೆ. ಕೆಲವು ಅವಕಾಶಗಳು ತಪ್ಪಿ ಹೋಗಿವೆ. ನೀನು ಅಳುತ್ತೀಯಾ, ಯಾಕೆ ನನಗೆ ಮಾತ್ರ ಹೀಗೆ ಅಂತ. ಆದರೆ ನಿಜ ಏನು ಗೊತ್ತಾ, ನಿನ್ನ ಜೀವನಕ್ಕೆ ಸೇರೋದು ಅಲ್ಲದ್ದು ನಾನು ದೂರ ಮಾಡುತ್ತಾ ಇದ್ದೀನಿ ಮಗು. ಹೌದು ಮಗು, ನಿನ್ನ ಹೃದಯಕ್ಕೆ ನೋವು ಕೊಡೋದು, ನಿನ್ನ ದಾರಿಯನ್ನು ತಪ್ಪಿಸುವುದು, ಅದು ನಾನು ತೆಗೆದುಹಾಕುತ್ತಾ ಇದ್ದೀನಿ. ಇವತ್ತು ರಾತ್ರಿ ನಿನ್ನ ಮನಸ್ಸಿನೊಳಗೆ ಒಂದು ಭಾರ ಇದೆ, ಅದನ್ನು ಇನ್ನು ನೀನು ಹೊತ್ತುಕೊಂಡು ಹೋಗಬೇಡ. ಅದನ್ನು ನನಗೆ ಕೊಡು. ನಿನ್ನ ಎಲ್ಲ ಭಯ, ನಿನ್ನ ಎಲ್ಲ ಕಳವಳ, ನಿನ್ನ ಎಲ್ಲ ಪ್ರಶ್ನೆಗಳು ಎಲ್ಲವನ್ನೂ ನನ್ನ ಪಾದದಲ್ಲಿಡು. ನಾನು ನಿನಗೆ ಒಂದು ಸತ್ಯ ಹೇಳುತ್ತೀನಿ, ನೀನು ಕಾಯುತ್ತಾ ಇದ್ದಕ್ಕಿಂತ ಉತ್ತಮವಾದದ್ದು ಬರುತ್ತಿದೆ. ನೀನು ಕೇಳಿದ್ದು ಒಂದು, ಆದರೆ ನಾನು ಕೊಡೋದು ಅದಕ್ಕಿಂತ ದೊಡ್ಡದು. ನೀನು ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು, ಆದರೆ ನಂತರ ನೀನೇ ಹೇಳುತ್ತೀಯಾ, ಧನ್ಯವಾದ ಬಾಬಾ, ಇದು ನನಗೆ ಬೇಕಾದದ್ದು. ನನ್ನ ಪ್ರಿಯ ಮಗುವೆ, ಈಗ ನೀನು ಒಬ್ಬಳೇ ಅನಿಸುತ್ತಾ ಇದೆಯಾ? ಈಗ ನೀನು ಒಬ್ಬನೇ ಅನ್ನಿಸುತ್ತಾ ಇದೆಯಾ? ಆದರೆ ನಿಜವಾಗಿಯೂ ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ. ನಿನ್ನ ಕಣ್ಣೀರು ಹಾಕುವಾಗ ನಾನು ನಿನ್ನ ಹತ್ತಿರ ನಿಂತಿದ್ದೀನಿ. ನೀನು ಮೌನವಾಗಿರುವಾಗ ನಾನು ನಿನ್ನ ಹೃದಯದಲ್ಲಿ ಮಾತಾಡುತ್ತಾ ಇದ್ದೀನಿ. ಒಂದು ಚಿಕ್ಕ ರಹಸ್ಯ, ನಿನ್ನ ಜೀವನದಲ್ಲಿ ಒಂದು ಶುಭ ಸುದ್ದಿ ಬರೋ ಸಮಯ ಬಂದಿದೆ. ಬಹಳ ದಿನಗಳಿಂದ ನೀನು ಕಾಯುತ್ತಾ ಇದ್ದೀಯಾ, ಈಗ ಅದು ಹತ್ತಿರ ಬಂದಿದೆ. ನೀನು ಊಹಿಸದೇ ಇರುವ ರೀತಿಯಲ್ಲಿ ನಿನ್ನ ಜೀವನ ಬದಲಾಗುತ್ತೆ. ಈಗ ನೀನು ಏನು ಮಾಡಬೇಕು ಗೊತ್ತಾ? ಕೇವಲ ನಂಬಿಕೆ ಇಡು. ಯಾವುದೇ ಆಗಲಿ ನನ್ನ ಮೇಲೆ ನಂಬಿಕೆ ಬಿಡಬೇಡ. ನಿನ್ನ ಸಮಯ ಬರುತ್ತದೆ, ನಿನ್ನ ಸಂತೋಷ ಬರುತ್ತದೆ. ಇವತ್ತು ಈ ಸಂದೇಶ ಕೇಳಿದ ಮೇಲೆ ನೀನು ಮಲಗುವಾಗ ಒಂದು ಮಾತು ಮಾತ್ರ ಹೇಳು, ಓಂ ಸಾಯಿರಾಮ್, ನಾನು ನಿನ್ನದು. ನೀನು ನೋಡುತ್ತೀಯಾ, ನಿನ್ನ ಹೃದಯ ಅಗರವಾಗುತ್ತೆ, ನಿನ್ನ ಮನಸ್ಸು ಶಾಂತವಾಗುತ್ತೆ. ಈ ವಿಡಿಯೋ ನಿನ್ನವರೆಗೆ ಬಂದಿದ್ದು ಒಂದು ಕಾರಣಕ್ಕೆ. ಈಗಲೇ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತೆ. ನೀನು ಇದನ್ನು ನೋಡಿದ್ದು ಆಕಸ್ಮಿಕ ಅಲ್ಲ. ಬಾಬಾ ಈಗಲೇ ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. ನಿನ್ನ ಕಷ್ಟದ ಅಂತ್ಯ ಹತ್ತಿರದಲ್ಲಿದೆ. ಇದನ್ನು ನೋಡಿದರೆ ನಿನ್ನ ಜೀವನ ಬದಲಾಗುತ್ತದೆ. ನಿನ್ನ ಕಣ್ಣೀರಿಗೆ ಬಾಬಾ ಕೊಟ್ಟ ಉತ್ತರ ಕೇಳು. ಇವತ್ತು ರಾತ್ರಿ ಬಾಬಾ ನಿನ್ನ ಸಮಸ್ಯೆಗಳಿಗೆ ಉತ್ತರ ನೀಡುತ್ತಿದ್ದಾರೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಅದು ಬಾಬಾ ನಿನ್ನ ಜೊತೆ ಮಾತನಾಡದ ಗುರುತು. ಈಗಲೇ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ನಿನ್ನ ಪ್ರಾರ್ಥನೆ ಬಾಬಾಗೆ ತಲುಪಲಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಇನ್ನೊಬ್ಬರ ಜೀವನಕ್ಕೂ ಬೆಳಕು ಆಗಬಹುದು. ಶೇರ್ ಮಾಡಿ. ಯಾರಿಗಾದರೂ ಈಗಲೇ ಸಂದೇಶ ಕೇಳೋ ಅಗತ್ಯ ಇರಬಹುದು. ಸಬ್ಸ್ಕ್ರೈಬ್ ಮಾಡಿಕೋ. ಪ್ರತಿದಿನ ಬಾಬಾ ಸಂದೇಶ ನಿನ್ನವರೆಗೆ ಬರೋಕೆ. ನಂಬಿಕೆ ಇಡು, ಬಾಬಾ ನಿನ್ನ ಜೊತೆ ಇದ್ದಾರೆ ಯಾವಾಗಲೂ. ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿದವರು ಮರೆಯಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಬಾ ಯಾವಾಗಲೂ ನಿಮ್ಮ ಜೊತೆ, ನಿಮ್ಮ ಕುಟುಂಬದ ಜೊತೆ ಇದ್ದಾರೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.